ಈ ವಿಡಿಯೋದಲ್ಲಿ ನಾನು ನಿಮಗೆ 2002ರ ಮತದಾರರ ಪಟ್ಟಿಯನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡಿ ಗೂಗಲ್ಗೆ ಬನ್ನಿ. ಅಲ್ಲಿ ಬಂದು ceo.karnataka.gov.in ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಿರೋದು ಸಿಇಒ ಕರ್ನಾಟಕ, ಗವರ್ಮೆಂಟ್ ಆಫ್ ಕರ್ನಾಟಕ, ಅಂದ್ರೆ ಇದು ಬಂದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಹೋಮ್ ಪೇಜ್ ಕಾಣಿಸುತ್ತೆ. ಇಲ್ಲಿ ಬಂದು ನೀವು ಇಲೆಕ್ಟರಲ್ ರೋಲ್ 2002 ಅಂದ್ರೆ 2002ರ ಮತದಾರರ ಪಟ್ಟಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ವ್ಯೂ ಡೌನ್ಲೋಡ್ 2002 ಇಲೆಕ್ಟರಲ್ ರೋಲ್ ಅನ್ನುವಂತಕ್ಕಂಥ ಒಂದು ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಇಲ್ಲಿ ಬಂದ ನಂತರ ಕೆಲವೊಂದು ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ಅದೇನಂದ್ರೆ ನೀವು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನೇಮ್ ಆರ್ ನಂಬರ್ ಪ್ರೊವೈಡ್ ಮಾಡಬೇಕು, ಮತ್ತೆ ಪಾರ್ಟ್ ನಂಬರ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಬಂದು ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಇಲ್ಲಿರುತ್ತೆ. ನಾನು ಉದಾಹರಣೆಗೋಸ್ಕರ ಕೊಪ್ಪಳ ಅಂತ ಸೆಲೆಕ್ಟ್ ಮಾಡ್ತೀನಿ. ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನೇಮ್ ಅನ್ನ ಯಲಬುರ್ಗಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಬಂದು A027 ಆಗಿರುತ್ತೆ. ಮತ್ತೆ ಎಕ್ಸಾಂಪಲ್ಗೋಸ್ಕರ ನಾನು 001 ಅಂತ ಪಾರ್ಟ್ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಅದರ ನಂತರ ನೀವು ಏನು ಮಾಡಬೇಕು ಅಂದ್ರೆ ವ್ಯೂ ಡೌನ್ಲೋಡ್ PDF ಅಂತ ಏನು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಪಾರ್ಟ್ ನಂಬರ್ 001 2002ರ ಮತದಾರರ ಪಟ್ಟಿ ಡೌನ್ಲೋಡ್ ಆಯಿತು. ಇದನ್ನ ನೀವು ರೆಫರ್ ಮಾಡಿ ನಿಮ್ಮ ಹೆಸರು ಮತ್ತು ಡೀಟೇಲ್ಸ್ ಅನ್ನು ನೀವು ಇಲ್ಲಿಂದ ಇದರ ಮಾಹಿತಿಯನ್ನ ಪಡೆಯಬಹುದು. ಈ ಮಾಹಿತಿಯನ್ನ ಪಡೆದು ನೀವು ನಿಮ್ಮ ಎನ್ಯೂಮರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡಕ್ಕೆ ಯೂಸ್ ಮಾಡಬಹುದು. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಂತೀನಿ. ನಿಮ್ಗೇನಾದ್ರೂ ಉಪಯೋಗ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.